ಹಾಯ್ ಹಲೋ ಗುಡ್ ಮಾರ್ನಿಂಗ್. ನಾನು ನಿಮ್ಮ ನಿಧಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಧಿ ಲೈಫ್ ಟಾಕೀಸ್. ಏನಪ್ಪ ವಿಷಯ ಅಂದರೆ, ಈಗ ಬೆಳಗ್ಗೆನೇ ಊರಿಗೆ ಬಂದಿದ್ದೀವಿ. ನೆನ್ನೆನೇ ಬಂದ ಊರಿಗೆ. ಬೆಳಗ್ಗೆನೇ ಮೇಡಮ್ ಅವ್ರಿಗೆ ಒಂದು ಕೆಲಸ ಕೊಟ್ಟಿದ್ದೀನಿ. ಕೆಲಸ ಮಾಡ್ತವ್ರೆ. ಮಲಗಿದವಳೆ ಎಬ್ಬರಿಸ್ಕೆ ಕರ್ಕೊಬಂದೆ. ಬೆಂಗಳೂರು ಅಂದ್ಕೊಬಿಟ್ಟವಳೆ. ಇದನ್ನು ಊರು ಅಂತ ಗೊತ್ತಿಲ್ಲ ಅಮ್ಮನಿಗೆ. ಏನು ಯಾಕೆ 8 ಗಂಟೆ ಮನೆ ಕಳಕ್ಕೆ ಇದನ್ನೇನು ಬೆಂಗಳೂರು ಅಂದ್ಕೊಂಡ ಅಂತ ಹೇಳ್ತಾ ಇರೋದು. ಹೌದಾ ಹೌದಾ ಹಾಂ. ಜಗ್ಗಸ್ ಕಟ್ಪ ವೈರ್ನ ಅದು ಹೆಂಗೆ ಕಟ್ಟಿಯ ಇಂಚು ಏನು ಅನ್ನಲ್ಲ. ಮುಂಚೆ ಇವತ್ತು ಏನು ಮಾಡೋಣ? ನಾನ್ ವೆಜ್ಜು. ಇವತ್ತು ಏನು ಮಾಡೋಣ? ನಾನ್ ವೆಜ್ಜು ಆಗಲಕ್ಕ ನನ್ನಮ್ಮ. ಟಚ್ ಆದರೆ ಇನ್ನೊಂದು ಇಂಬ್ಳಿಕೆ ಹಾಕು ಬಿಡು. ಅದು ಎಳೆಯೋಕ್ಕಾಗಲ್ಲ ಕಣ. ಇಲ್ಲೆಲ್ಲ ಸುತ್ತಬಿಟ್ಟಿದ್ದೀನಿ. ಇಲ್ಲಿ ಟೇಪ್ ಹೊಡೆದೆಲ್ಲ ಸುತ್ತಬಿಟ್ಟಿದ್ದೀನಿ. ಆಗಲ್ಲಕ್ಕನ್ ಬಿಡೋದು. ಹಂಗೆ ಒಣಗಾಕು. ಏನು ಆಗಲ್ಲಕ್ಕನ. ಈ ಕಡೆ ಸೈಡ್ಗಾಕೆ ಅದನ್ನು ಆ ಮೂಲೆಗೆ ಹಾಕಿ. ಹೈಟ್ ಐತೆ ಅಲ್ಲಿ. ಬಾರೆ ಹೋಗಿ ಬಾಡು ತರೋಣ. ಬಾಡು ಮಿಂಚು. ಹೌದಾ? ಹಂಗಾರೆ ಮಧ್ಯಾಹ್ನ ಮಾಡಿದ್ಮೇಲೆ ತಿನ್ನಬಾರ್ದು. ಇವತ್ತು ಮಿಂಚುನ ಒಂದು ಗತಿ ಕಾಣಿಸ್ತೀನಿ. ಏನು ಅಂತ ಹೇಳ್ತೀನಿ, ಕೊನೆವರೆಗೂ ನೋಡ್ರಿ. ವಿಡಿಯೋನ ಮಿಸ್ ಮಾಡ್ದಂಗೆ. ಎಲ್ಲ ಗೊತ್ತು, ಸುಮ್ಮನೆ ಶೋ ರಾಣಿದು. ಇವತ್ತು ಅವಳಿಗೆ ಐತೆ. ಅವಳಿಗೆ ಕರೆಸ್ತಾ ಇದ್ದೀನಿ ಅವ್ರ ಮನೆಯವ್ರನ್ನ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಮಾಡ್ತೀನಿ ಇವತ್ತು ಅವಳಿಗೆ. ನಾನು ಇವಳು ಕೆಲಸ ಹೇಳಿದ್ರೆ ಇವಳು ನನಗೆ ಕೆಲಸ ಹೇಳ್ತಾವಳೆ. ಕ್ಲಿಪ್ ಹಾಕು ಅಂತ. ಎಷ್ಟು ದಿಮಾಕಿರ್ಬೇಕು ಲೆಕ್ಕ ಹಾಕ್ಕೊಳ್ಳಿ. ಮತ್ತೆ ನನಗೂ ಹೆಲ್ಪ್ ಮಾಡ್ಬೇಕು ನೀನು. ಹ್ಞೂ, ನೀನು ಬಟ್ಟೆ ಒಣ ಯಾಕಂದ್ರೆ ಹೋಗಿ ನಂಗೆ ಕ್ಲಿಪ್ ಹಾಕ ಬರಲ್ಲ. ಏನ್ರಿ ಇದು? ಹೋಗ್ಲಿ ಪಾಪ ಅಂತ ಹೆಲ್ಪ್ ಮಾಡ್ಕೊಡ್ತಾ ಇದ್ದೀನಿ. ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ಸಖತ್ ಗೋಳಿಕತ್ತಾರೆ. ನಮ್ಮನ್ನ ತುಂಬಾ ಗೋಳಿಕೊಂಡಿದ್ದಾರೆ. ಹೋಗ್ಲಿ ಪಾಪ ಅಂತಲ್ಲ, ಕೆಲಸ ಮುಗಿಲಿ ಅಂತ ಮಾಡಿ. ಹೌದಾ? ಬೈಲ್ ಹಾಕ್ಪ. ಹೂವಲ್ಲಿ ಹೆಚ್ಚಿನ ಮರಿ ಆಮೇಲೆ ಏನು ಬೇಡವೇನೆ ಹೆಂಗಾರೆ ಸದ್ಯಕ್ಕೆ? ಒಟ್ನಲ್ಲಿ ಈಗ ಫ್ರಿಜ್ಜಲ್ಲಿರೋ ನೋಡ್ಕೊಂಡಿದ್ಯಾ? ಬೇರೆ ಏನಾದ್ರು ಬೇಕಾ ಕೇಳ್ಕೊಬಿಡು. ಹಂಗಾರೆ ಸೌತೆಕಾಯಿ ಒಂದು ಟ್ರೇನೇ ತಂದ್ಬಿಡ್ತೀನಿ. ಹಾಕು. ಸೌತೆಕಾಯಿ ಬೇಕಾ ಮಮ್ಮಿ? ಫ್ರಿಜ್ಜು ಬಾಕ್ಲೆ ಹಾಕಲ್ಲ ಇವರು. ಸೌತೆಕಾಯಿ ಸರಿ ಬಾರೆ. ಬಾಲ್ ಬಿಡುವೆ, ಟೈಮ್ ಆಯ್ತು. ಚಿಕ್ಕ ಹುಡುಗನ ಬದವ ಅಲ್ಲಿ ಫಾಸ್ಟಾಗಿ. ನೀನು ಚಿಕ್ಕವಳು, ನೀನು ಚಿಕ್ಕವಳು, ಅವನು ಚಿಕ್ಕವರು. ನಿಂದೆ ಗೊತ್ತಾಗ್ತದೆ. ಸುಮ್ಮನೆ ಬಾರೆ, ಅಲ್ಲಿ ಗೊತ್ತಾಗ್ಬಿಡು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ ಆಚೆ. ಹೆಂಗದ ನೋಡಿ ಮಟನ್ ಮಾತಾಡ್ತಾರೆ. ಟುಡೇ ಸ್ಪೆಷಲ್ ಮಟನ್. ತವಾ ಫ್ರೈ, ಕಬಾಬ್ ಎಲ್ಲ ಚೆನ್ನಾಗಿ ಇಳಿತವೆ ಮೀನಲ್ಲಿ. ಅದೇನೋ ಸಾಂಬಾರಳು ನಮ್ಗೇನು ಸ್ಮೆಲ್ ಹೊಡಿದಿಲ್ಲ ಕಣ. ಹಾಕ್ಲ ಇವ್ ನಮ್ ರಾಕಿ. ಚಿಕನ್ ಅಂಗಡಿ ರಾಕಿ. ಇನ್ನು ನಮ್ಮ ಅಡ್ಡಕ್ಕೆ ಇವನು ಒಬ್ಬನೇ ಇರೋನು, ಫೈಲ್ವಾನು. ಬಸ್ ತೋರ್ತಾವನೆ. ಹೌದಾ? ಈಗ ಬರೀ ಮಟನ್ ಮಾತ್ರ ಹಾಕ್ಲಾ ಇಲ್ಲಿಗೆ? ಇವಾಗ ನಾಷ್ಟ ಮಾಡ್ಕೊಂಡು ಗದ್ದೆ ಹತ್ರ ಬಂದೆ. ಬೆಂಗಳೂರಿಂದ ಊರಿಗೆ ಬಂದಮೇಲೆ ಗದ್ದೆ ಹತ್ರ ಬರಲಿಲ್ಲ ಅಂದರೆ
ಅವತ್ತಿನ ದಿನ ಫುಲ್ ಡೇ ಕಂಪ್ಲೀಟ್ ಆದಂಗೆ ಫೀಲೇ ಆಗಲ್ಲ. ಸೊ ಬಂದು ಏನು ಸುಮ್ಮನೆ ನೋಡ್ಕೊಂಡು ಹೋಗಿ ಬಂದಿಲ್ಲ, ಹುಲ್ ಕುಯ್ತಾ ಇದ್ದೀನಿ. ಬೋರ್ವೆಲ್ ನೀರಲ್ಲಿ ಮುಖ ತೊಳೆದ್ರೆ ಏನೋ ಒಂಥರ ಆನಂದ. ಕೆಲಸ ಮಾಡಿಬಿಟ್ಟು ಹಂಗೆ ಫುಲ್ ಸೈಕಾಗಿ ತಣ್ಣಗೆ ಗಾಳಿ ಬೀಸ್ತಾ ಇದೆ, ಹಂಗೆ ತಣ್ಣೀರಲ್ಲಿ ಫ್ರೆಶ್ ವಾಟ್ರು ಮುಖ ತೊಳೆದ್ರೆ ಆನಂದ. ಇಷ್ಟು ಕೆಲಸ ಮುಗಿಸೋಷ್ಟರಲ್ಲಿ ಮಿಂಚು 10 ಸತಿ ಫೋನ್ ಮಾಡೋಳೆ, ಇನ್ನೂ ಬರಲಿಲ್ವಾ ಅಂದ್ಕೊಂಡು. ಅವಳ ಹತ್ರಕ್ಕೆ ಕುಯ್ದಿದ್ದು ಇಷ್ಟೇ ಹುಲ್ಲು, ಇಷ್ಟು ಹುಲ್ಲು ಕುಯ್ಯೋದಕ್ಕೆ 10 ಸತಿ ಫೋನ್ ಮಾಡೋಳೆ. ಇನ್ನು 10 ನಿಮಿಷ ಇಲ್ಲಿದ್ದರೆ ಇನ್ನೊಂದು 10 ಸತಿ ಫೋನ್ ಬರ್ತದೆ. ಸೊ ಈಗ ಮನೆಗೆ ಹೋಗ್ಬೇಕು, ಬಾಡ್ ಬೇಯಿಸ್ಬೇಕಲ್ಲ, ಅದಕ್ಕೆ ಬನ್ನಿ ನೆಕ್ಸ್ಟ್ ನೋಡುವ ಏನು ಅಂತ. ಇದೇ ನಮ್ಮ ಗದ್ದೆ ರೋಡು, ಹೈವೇ ಇದ್ದಂಗೆ ಐತೆ ರೋಡು. ಚಿರತೆ ನಿನ್ನ ಸಮೇತ ಸುಟ್ಟ ಹಾಕ್ಬಿಡೋಣ ಅಂತ ಸಿಟ್ಟು ಬರ್ತೈತೆ. ಚಿರತೆ ಅಲ್ಲ, ನಾಯಿ. ಬೆಂಗಳೂರಲ್ಲಿ ಅವಾಗೆ ಗಾಳಿ, ಸೆಕೆ, ಬಿಸಿಲು, ನೆಮ್ಮದಿ ಜೀವನ ಹಳ್ಳಿಲಿ. ಈ ಸರ್ಕಾರದವ್ರು ಏನು ಟೆನ್ಷನ್ ಕೊಟ್ಟಿಲ್ಲ ಅಂದರೆ ಒಳ್ಳೆ ಲೈಫು ಹಳ್ಳಿ ಜೀವನ. ಯಥಾ ರಾಜ ತಥಾಧಿಕಾರಿ ಅಷ್ಟೇ. ಬಾಯ್ಲಿ ಹುಲ್ಲು ಎತ್ಕವ. ಅಲ್ಲ ಇಷ್ಟೇ ಇಷ್ಟು ಕುಡಿಯಕ್ಕೆ 2 ಅವರ್ ತಗೊಂಡಿದ್ಯಾ? ಅಲ್ಲ ಈ ಹುಲ್ ಕುಯ್ಯಕ್ಕೆ ಆ ಪಕ್ಕದ ತೆಕ್ಲಿರ್ಲಿಲ್ವಾ, ತೆವ್ರಿ ಮೇಲೆ 1-2 ಬೆಳೆದಿತ್ತಲ್ಲ, ಅದು ಕುಯ್ಕೊಂಡೆ. ಫುಲ್ ಹೊರನೇ ಇಟ್ಬಿಡ್ನಾ? ನೆಂಟ್ರು ಬಂದು ಮನೆಗೆ ಕೂತವ್ರೆ ಊಟಕ್ಕೆ, ನೀನು ಇನ್ನೂ ಇವಾಗ ಯಾರು ಬಂದವ್ರೆ? ನೀನು ಉರಿಯೋದು ನಾನೇ ಹೇಳ್ಕೊಡ್ಬೇಕಾ? ಇದು ಫಸ್ಟ್ ಟೈಮ್ ನಾನು ಮಾಡ್ತಿರೋದು, ಗೊತ್ತಾ? ತಿನ್ನುವಂಗೆ ಮಾಡವ ಹೆಂಗಾರ ಅಲ್ಲಿ ದಯವಿಟ್ಟು. ನಾನೇನು ಮಾಡ್ತಾ ಇಲ್ಲ, ಅಮ್ಮನೇ ಮಾಡೋದು. ಹಾಕು ಮಟನ್ ಎಲ್ಲ ಒಂದೇ ಸರಿ. ಅಯ್ಯೋ ಒಂದು ಕುಕ್ಕರ್ ಮಟನ್ ಬೇಯಿಸಕ್ಕೆ ಇಬ್ರಿಬ್ರು ಬಂದು ನಿಂತ್ಕೊತಾವ್ರಲ್ಲಪ್ಪ. ನಾನು ಮಾಡ್ತಾ ಇರ್ಬೇಕಾದ್ರೆ ನೀನು ಯಾಕೆ ಡಿಸ್ಟರ್ಬ್ ಮಾಡ್ತೀಯಾ? ನಾನು ಕಂಪ್ಲೀಟ್ ಮಾಡಕ್ ಬಿಡು. ನಾನು ಕೈ ಹಾಕಿಲ್ಲ ಅಂದರೆ ಅಡುಗೆನೇ ಪೂರ್ತಿ ಆಗಲ್ತು. ಹೌದೌದು, ಸಾಂಬಾರು ಟೇಸ್ಟ್ ಬರಲ್ಲ. ನೋಡೋಣ ಹಂಗಾದ್ರೆ, ನೀನು ಕೈ ಹಾಕ್ಬೇಡ ಹಂಗಾದ್ರೆ. ಆಯ್ತಲ್ಲ. ಸುಮ್ಮನೆ ಇರಲಾರ್ದೆ ಕೈ ಸುಟ್ಕೊ ಬಂದೆ. ಈಗ ಈ ಪೇಸ್ಟ್ ಹಚ್ಬಿಟ್ರೆ ಸರೋಬತ್ತದ. ಸಾಕು ಅದನ್ನೇ ಬಳಿ ಸಾಕು ಬಿಡೆ. ಅಯ್ಯೋ ಇವಳು ಮುಖ ಕ್ರೀಮ್ ಹಾಕ್ತಂಗೆ ಆಗ್ತಾವಳೆ. ಅಯ್ಯೋ ನೋಡಿ, ಕೈ ಒಪ್ಪಳೆ ಬರ್ತದೆ ಅಂದ್ಬಿಟ್ಟು ಪೇಸ್ಟ್ ಹಾಕೋಳೆ. ಅದೇನು ಒಪ್ಪಳೆ ಹೊಂಟದ, ಅಲ್ಲೇ ಸುಂಟ್ಕೊಂಬಿಟ್ಟದ ಕಾಣೆಯಪ್ಪ. ವಾರೇ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಅಲ್ಲ, ಇರಲಾರ್ದೆ ಬಂದು ಕೈ ಸುಟ್ಕೊಂಡಲ್ಲ ಅಂತ. ಬಾಯಿಲಿ ಸೂಪ್ ಬಿಡ್ಬಾ ಬಂದು, ಹಾಗೆ ಮಟನೆಲ್ಲ ತಿರುಗಿಸ್ಬಿಟ್ಟು ಒಂದು ಗ್ಲಾಸ್ಗೆ. ನಾನು ಕೈ ಹಾಕಿದ್ಕೆ ನೋಡ್ದೆ ಹೆಂಗೆ ಬಂದದ ಟೇಸ್ಟು. ನಾವು ಕೈನಾರು ಸುಟ್ಕೋತೀವಿ, ಕಾಲ್ನಾರು ಸುಟ್ಕೋತೀವಿ, ಒಟ್ಟಿನಲ್ಲಿ ಟೇಸ್ಟ್ ಬಂದಿರೋದು, ಅದು ಇಂಪಾರ್ಟೆಂಟು. ಬಾ ಹೇಳಿವ, ನಾನು ಕೈ ಹಾಕಿದ್ಮೇಲೆ ಚೆನ್ನಾಗೇ ಇರ್ತದೆ ಅಂತ. ನಾನು ಮಾಡಿದ್ದು ಕ್ರೆಡಿಟ್ ಸಿಗೋಣ. ಸ್ಮೆಲ್ಗೇನೆ ಬಾಯಿ ನೀರು ಬರ್ತದೆ. ಮಿಂಚು ಏನೇ ಚಮತ್ಕಾರ ಇದು ಪೇಸ್ಟ್ದು. ಸರೋ ಆಯಿತು ಅಂದರೆ ಉರಿತೈತೆ, ಒಪ್ಪಳೆ ಬರಲಿಲ್ಲ. ಕೋಲ್ಗೇಟ್ ಪೇಸ್ಟು ಇದಕ್ಕೂ ಯೂಸ್ ಆಯ್ತದೆ ಅಂತ ಗೊತ್ತಿರಲಿಲ್ಲ. ಬರೀ ಎಲ್ಲೂಜಾಕ್ ಮಾತ್ರ ಯೂಸ್ ಅಂದ್ಕೊಂಡಿದೆ. ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ಅದಕ್ಕೆ ಯೂಸ್ ಆಯಿತು. ಒಪ್ಪಳೆ ಬಂದಿಲ್ಲ, ಬಟ್ ಉರಿತೈತೆ ಸ್ವಲ್ಪ. ಎಷ್ಟು ಐಟಮ್ ಇಕ್ಕವ್ರು ಇವಾಗ. ಇದನ್ನು ಇವಾಗ ಚಿಕನ್ಗೆ ನಾನು ರೆಡಿ ಮಾಡ್ಬೇಕಂತೆ. ಬನ್ನಿ ಸ್ಟಾರ್ಟ್ ಮಾಡುವ. ಅಲ್ಲ ಕಣ್ಣು, ನೀನು ಮಾಡ್ಬೇಕಾದ್ರೆ ಕೆಲಸ ನನಗೆ ಕೊಟ್ಬಿಟ್ಟು ಕೂತಿದೆಯಲ್ಲ ಅಂತ. ಅಲ್ಲೂ ನನ್ನ ಕೈಲೇ ಮಾಡಿಸ್ತಾಳೆ, ಇಲ್ಲೂ ನನ್ನ ಕೈಲೇ ಮಾಡಿಸ್ತಾಳೆ. ಆಗಿದೆ ನೋಡು. ನಾನು ಮಾಡಿರೋ ಚಿಕನ್ ರೆಡಿ. ಅಲ್ಲಿ ಒಳಗಡೆ ಮಟನ್ ರೆಡಿ ಆಯ್ತದೆ. ಈಗ ಫಸ್ಟು ಚಿಕನ್ ಟೇಸ್ಟ್ ನೋಡುವ. ಬಾಡ ಕೂತ್ಕೋ. ಅಮ್ಮಗೆ 2 ಪೀಸ್
ಹೆಂಗೈತೆ? ಪಪ್ಪ ಹೋಗು, ನೀನು ಅಲ್ಲೂಜಿಲ್ವಲ್ಲ ಬೆಳಿಗ್ಗೆಯಿಂದ ಅದಕ್ಕೆ. ಸೂಪರ್. ಮುಂಚೆ ಏನು ಹಚ್ತಾ ಇರೋದು? ನಾನು ಈ ಡ್ಯಾಂಡ್ರಫ್ ಏರ್ ಫಾಲ್ ಅಂತೀಯಲ್ಲ ಅದಕ್ಕೆ ಹಚ್ತಾ ಇದ್ದೀನಿ. ಏನೇನು ಪೇಸ್ಟ್ ಮಾಡಿದ್ಯಾ ಇವಾಗ? ಆನಿಯನ್ನು, ಹ್ಞೂ ದಾಸವಾಳ ಹೂವು, ಹ್ಞೂ ಆಮೇಲೆ ಹಾಂ ಅವೆರಡೆ. ಕೊತ್ತಂಬರಿ, ಪುದೀನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅವೆಲ್ಲ ನೀನು ಹಾಕಿಲ್ಲ ತಾನೇ? ಅದು ನೆಕ್ಸ್ಟ್ ಟೈಮ್ ಟ್ರೈ ಅಲ್ಲ, ಮಾಡಿ. ಮಟನ್ಗೆ ಚಿಕನ್ಗೆ ರುಬ್ತಾ ಇರುವಂಗೆ ಇದಕ್ಕೂ ರುಬ್ಬಿಟ್ಟಿದೆ ಹೆಂಗೆ ಅಂತ. ಇಲ್ಲ ಇಲ್ಲ, ಬೇರೆ ಬೇರೆ. ಸ್ವಲ್ಪ ಡ್ಯಾಂಡ್ರಫ್ ಜಾಸ್ತಿ ಆಗಿಬಿಟ್ಟಿತ್ತು, ಹೆವಿ ತಲೆ ಕಡ್ತ. ಹೆಲ್ಮೆಟ್ ಯೂಸ್ ಮಾಡ್ತೀವಲ್ಲ ತಲೆಗೆ ಗಾಡಿ ಓಡಿಸೋವಾಗ, ಮಿಂಚು ಸ್ವಲ್ಪ ಬೆರಳಲ್ಲಿ ಹಿಂಗೆ ಮಾಡು. ಹಂಗೆ ಆ ಥರ ಮಾಡ್ತೀನಿ ಇರು, ಸ್ವಲ್ಪ ಫಸ್ಟ್ ಎಲ್ಲ ಅಪ್ಲೈ ಮಾಡಿಬಿಡ್ತೀನಿ. ಅಪ್ಲೈ ಮಾಡೋ ಈ ಕಡೆ ಲೆಫ್ಟ್ ಸೈಡಲ್ಲೆಲ್ಲ ಅಪ್ಲೈ ಮಾಡೋ ಜಾಸ್ತಿ. ಹಂಗೆ ಹಂಗೆ ಅಪ್ಲೈ ಮಾಡು. ಎಷ್ಟು ತಣ್ಣಗಾಯ್ತದೆ ಗೊತ್ತಾ? ನೀವು ಟ್ರೈ ಮಾಡಿ ಮನೇಲಿ. ಡ್ಯಾಂಡ್ರಫ್ ಇತ್ತು ಅಂದರೆ ಈರುಳ್ಳಿನೂ ದಾಸವಾಳನೂ ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡಿಬಿಟ್ಟು ಹಚ್ಚಿ ತಲೆಗೆ. ಅದರ ರಸ ಹಚ್ಚಿದ್ರು ಆಗುತ್ತೆ, ಇಲ್ಲಾಂದರೆ ಆ ಪೇಸ್ಟ್ನೇ ಹಚ್ಚಿದ್ರು ನಡೀತದೆ, ಏನು ತೊಂದರೆ ಇಲ್ಲ. ಸ್ನಾನ ಮಾಡ್ತಿರಲ್ಲ ಫುಲ್ ಸೊ ಚೆನ್ನಾಗಿ ಹಚ್ಬಿಟ್ಟು ಪೇಸ್ಟ್ ಮಾಡ್ಕೊಂಡು 1 ಅವರ್ ಬಿಡಬೇಕು. ಬಿಳಿ ದಾಸವಾಳ ಆದರೂ ನಡೀತದೆ, ಕೆಂಪು ದಾಸವಾಳ ಆದರೂ ನಡೀತದೆ. 1 ಅವರ್ ಬಿಟ್ಟು ಸ್ನಾನ ಮಾಡಿದ್ರೆ ಹೇರು ಸ್ಮೂತ್ ಆಗುತ್ತೆ, ಮತ್ತು ತಲೆ ಕಟ್ತಾ ಇರಲ್ಲ, ಡ್ಯಾಂಡ್ರಫ್ ಇರಲ್ಲ, ಗ್ರೋತ್ ಆಗುತ್ತೆ. ಇದು ಸೆಕೆಂಡ್ ಟೈಮ್ ಅಲ್ವಾ? ಇದು ನಾನು ಸೆಕೆಂಡ್ ಟೈಮ್ ಈ ಥರ ಟ್ರೈ ಮಾಡ್ತಿರೋದು. ಫಸ್ಟ್ ಟೈಮ್ ನಾನು ಈ ಥರ ಟ್ರೈ ಮಾಡಿನೇ ಇದು ಸೆಕೆಂಡ್ ಟೈಮ್ ಟ್ರೈ ಮಾಡ್ತಿದ್ದೀನಿ. ಫಸ್ಟ್ ನಾನು ಟ್ರೈ ಮಾಡಿದಾಗಲೂ ಗುಡ್ ಫೀಲು, ಒಂದೇ ಒಂದು ಡ್ಯಾಂಡ್ರಫ್ ಇರಲಿಲ್ಲ, ತುಂಬ ಚೆನ್ನಾಗಿತ್ತು ಹೇರು. ಈಗ ತುಂಬ ದಿನ ಆಗಿತ್ತು, ಅದಕ್ಕೆ ಇವಾಗ ಹೆಂಗಿದ್ರು ಊರಿಗೆ ಬಂದಿದ್ವಲ್ಲ, ಇವಾಗ ನಾನು ಎಂಟಿಕೈಲಿ ಹಚ್ಚಿಸ್ತಾ ಇದ್ದೀನಿ. ಆಹಾ ಮಿಂಚು, ನಿನ್ನ ಕೈಲಿ ಏನೋ ಜಾದು ಇದೆ ಕಣೆ. ಹಂಗೆ ನಿದ್ದೆ ಎಳಿತಾ ನನಗೆ ನೀನು ಹೆಡ್ ಮಸಾಜ್ ಮಾಡ್ತಾ ಇದ್ರೆ. ಹೌದಾ? ಆಮೇಲೆ ಫೋನ್ ಅಷ್ಟೊತ್ತು ನಾನು ಫಿಶ್ ಟ್ಯಾಂಕ್ ಕ್ಲೀನ್ ಮಾಡ್ಬಿಡ್ತೀನಿ. ನೋಡಿ ಎಲ್ಲ ಫುಲ್ ಗಲೀಜಾಗ್ಬಿಟ್ಟೈತೆ, ಎಲ್ಲೋ ಕಲರ್ ಆಗಿಬಿಟ್ಟೈತೆ. ಇವಾಗ ಇದೆಲ್ಲ ಕ್ಲೀನ್ ಮಾಡಬೇಕು, ವಾಟ್ರೆಲ್ಲ ಚೇಂಜ್ ಮಾಡಿ ಕ್ಲೀನ್ ಮಾಡಬೇಕು ಇವಾಗ. ಎಷ್ಟು ಗೊತ್ತಾ ಇದು? 5 ಬಕೆಟ್ ನೀರು ಹಿಡಿತದೆ, 5-6 ಬಕೆಟ್ ನೀರು ಹಿಡಿತದೆ ಇದು ದೊಡ್ಡ ಬಕೆಟಲ್ಲಿ. ಇವಾಗ ಇದು ಫಿಶ್ನ ಬಿಡೋಕ್ಕೆ ಸೈಡಲ್ಲಿ ಸ್ವಲ್ಪ ನೀರೇ ತಿಕ್ಕಿದ್ದೀನಿ. ಹೊಸ ವಾಟ್ರಲ್ಲಿ ಹಾಕಿದ್ರೆ ಸ್ವಲ್ಪ ಮಂಕಾಗೋಯ್ತವೆ. ಹಳೆ ವಾಟ್ರ್ ಸ್ವಲ್ಪ ಹಾಕಿ ಆಮೇಲೆ ಹೊಸ ವಾಟ್ರ್ ಮಿಕ್ಸ್ ಮಾಡಬೇಕು. ನಮ್ಮ ಬಾಮೈದ ಚಿಕ್ಕವನು ಫಿಶ್ ಟ್ಯಾಂಕ್ ಬೇಕು ಅಂದ, ಸೊ ಅದಕ್ಕೆ ಪರ್ಚೇಸಿಂಗ್ ಅಂತ ಬಂದ್ವಿ. ಇಲ್ಲೇ ನಮ್ಮ ಮಂಡ್ಯ ಹೊಸಳ್ಳಿಲಿ. ಸೊ ಇಲ್ಲಿ ತರಾವರಿ ಐತೆ, ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ. ಸೊ ಅವನಿಗೆ ನಮ್ಮ ಮನೇಲಿರೋ ಥರ ಫಿಶ್ ಟ್ಯಾಂಕೇ ಬೇಕಾಗಿತ್ತಂತೆ. ಸೊ ಅದಕ್ಕೆ ಅದೇ ಥರ ಪರ್ಚೇಸ್ ಮಾಡೋಣ ಅಂತ ಬಂದಿದ್ದೀವಿ. ತುಂಬ ಕಪ್ಪು ಕಾಣಿಸ್ತಾ ಇದ್ದೀನಲ್ಲ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆವಾಗಿಂದ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ, ಯಾಕಂದರೆ ನಿಮ್ಗೆ ಆವಾಗಲೇ ಹೇಳಿದ್ದೆ ಮಿಂಚುಗೆ ಏನೋ ಒಂದು ಗತಿ ಮಾಡ್ತೀನಿ ಇವತ್ತು ಅಂತ. ಸೊ ಅದು ಏನೂ ಇಲ್ಲ. ಅಂದರೆ ಇವಾಗ ಆಷಾಢ ಅಲ್ಲ, ನೆಕ್ಸ್ಟ್ ಮಂತು. ಸೊ ಹೊಸ್ದಾಗಿ ಮದುವೆ ಆಗಿರೋದ್ರಿಂದ ಅವಳನ್ನ ಅವ್ರ ಮನೆಗೆ ಕರ್ಕೊಂಡು ಹೋಗೋಕ್ಕೆ ಅಂತ ಅವ್ರ ಮನೆಯವ್ರು ಬಂದಿದ್ದರು. ಸೊ ಅದಕ್ಕೆ ಮಿಂಚುನ ಅವ್ರ ಮನೆಯವ್ರ ಜೊತೆ ಕಳಿಸ್ಕೊಟ್ಬಿಟ್ಟೆ. ಈಗ ಮತ್ತೆ ಬ್ಯಾಕ್ ಟು ನಾಳೆ ಬ್ಯಾಂಗ್ಳೂರು. ಬೇಜಾರಾಗ್ತೈತೆ ಇವತ್ತು ಅವಳು ಕಳಿಸಿರೋದಕ್ಕೆ ಒಂದು ದಿನಕ್ಕೇ. ಸೊ ಅದಕ್ಕೇ ಮಧ್ಯಾಹ್ನದಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ, ಅವ್ರ ಮನೆಯವರೆಲ್ಲ ಇದ್ರಲ್ಲ, ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆ ಕಡೆ ಗಡಿಬಿಡಿ ಟೆನ್ಷನಲ್ಲಿ. ಸೊ ಇವಾಗ ನನ್ನ ಮಚ್ಚ, ನಮ್ಮ ಚಿಕ್ಕತ್ತೆ ಅವ್ರಿಗೆ ಫಿಶ್ ಟ್ಯಾಂಕ್ ಕೊಡಿಸೋಣ ಅಂತ ಹೋಗಿದ್ದೆ. ಸೊ ಅದೆಲ್ಲ ಕೊಡಿಸಿ ಫಿಟ್ಟಿಂಗ್ ಎಲ್ಲ ಮಾಡಿ, ಸೊ ಇವಾಗ ಮನೆಗೆ ಬಂದು ಊಟ ಮಾಡಿ ವಾಕ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಎಲ್ರಿಗೂ ಶುಭರಾತ್ರಿ, ಬಾಯ್.